ವರ್ಷಗಳಾಯ್ತು ನೀವು ಈ ಒಂದು ಬಿಜಿಯು ಒಂದಿಗೆ ಸಂಪರ್ಕವನ್ನು ಬೆಳೆಸಿ ಕೆಲಸವನ್ನು ಶುರು ಮಾಡಿ? 15 years ಆಯ್ತು. 2008 ಅಲ್ಲಿ ಬಂದಿದ್ದು ನಾನು. ಬಿಜಿಯುನ ಈ ಬಾರಿಯ ಕಾರ್ಯಕ್ರಮದಲ್ಲಿ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಈ ಬಾರಿ ನೋಡಿ, ಅವ್ರ ಟೋಟಲ್ ಟೀಮು ಒಂದು 50 ಜನ ಇದ್ದರೆ ಅದರಲ್ಲಿ 12 ಹೆಣ್ಮಕ್ಳನ್ನು ಆಯ್ಕೆ ಮಾಡಿ ಮುಂದ್ಗಡೆ ನಿಲ್ಸಿ, ನೀವು ಟೀಮ್ ಅನ್ನು ನೋಡ್ಕೊಳ್ಳಿ, ಯು ಆರ್ ದ ಲೀಡರ್ಸ್ ಆಫ್ ದ ಟೀಮ್ ಅಂತ ದೇ ಪುಟ್ ದೆಮ್ ಇನ್ ದ ಫೋರ್ ಫ್ರಂಟ್. ಅದ್ಭುತವಾದ ವಿಷಯ ಅಲ್ಲ? ಸೊ ನೀವು ಮೊದಲು ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ದೀರಾ? ಮಾಡಿದ್ದೀನಿ. ಸೊ ಅಂದ್ರೆ ಲೀಡರ್ಶಿಪ್ ಇರ್ಲಿಲ್ಲ. ಸೊ ಏನ್ ಅನ್ಸ್ತು ನಿಮ್ಗೆ? ಹೆಂಗ್ ಅನ್ಸ್ತು ನಿಮ್ಗೆ? ಯಾರು ನಂದೀಶ್ ಅವ್ರ ಫೋನ್ ಮಾಡಿದ್ರಾ? ಕರ್ದ್ಬಿಟ್ಟು ಹೇಳಿದ್ರ ಅನು ಅವರೇ ನೀವೇ ಈ ಬಾರಿ ಎಲ್ಲ ನೋಡ್ಕೊಳ್ತಾ ಇರೋದು? ಮೀಟಿಂಗ್ ಅಲ್ಲಿ ಹೇಳ್ತಾರೆ. ಖುಷಿನೂ ಆಯ್ತು, ಸ್ವಲ್ಪ ಶಾಕು ಆಯ್ತು. ಯಾಕೆಂದ್ರೆ ಇಷ್ಟೊಂದು ಮ್ಯಾನೇಜ್ ಮಾಡ್ತೀನಿ ಅಂತ. ಮಾಡ್ತೀಯ, ನೀನ್ ಮಾಡ್ತೀಯ, ಮಾಡು, ಏನ್ ಇದು ಮಾಡ್ಕೋಬೇಡ ಅಂತ ಹೇಳಿದ್ರು. ಟೀಮ್ ಮೆಂಬರ್ಸ್ ಎಲ್ಲ ಸಖತ್ ಇದ್ ಮಾಡ್ತಿದ್ದಾರೆ, ಕೋಆಪರೇಟ್ ಮಾಡ್ತಿದ್ದಾರೆ. ನಾನು ಹೇಳಕ್ ಮೊದ್ಲೇ ಅವರೇ ಎಲ್ಲ ನನ್ಗೆ ಇನ್ಫಾರ್ಮ್ ಮಾಡೋದ್ರಿಂದ ನನ್ಗೆ ಖುಷಿಯಾಗಿ ಮಾಡ್ತಾ ಇದ್ದೆ. ಸೊ ಮನೇಲಿ ಹೋಗಿ ಹೇಳಿದ್ರ ನೀವು? ಹೇಳ್ದೆ, ನನ್ ಮಗನ್ಗೆ ಹೇಳ್ದೆ. ಅವನು ತುಂಬಾ ಖುಷಿ ಪಟ್ಟ. ನನ್ ಸಿಸ್ಟರ್ಸ್ ಬ್ರದರ್ಸ್ ಏನೇ ಇಷ್ಟು ಇದೆಲ್ಲ ಜವಾಬ್ದಾರಿ ತಗೊಂಡಿದ್ಯಾ, ನಿನ್ ಕೈಯಲ್ಲಿ ಆಗುತ್ತಾ ಅಂದ್ರು. ಓಕೆ, ನನ್ ನಂದೀಶ್ ಅವ್ರು ಇದಾರೆ, ಅವರೆಲ್ಲ ಹೇಳ್ಕೊಡ್ತಾರೆ ಹಿಂದೆಯಿಂದ. ನನ್ ಟೀಮ್ ಮೆಂಬರ್ಸ್ ಮೇನ್ ನಂದೀಶ್ ಅವ್ರು ಇರೋದ್ರಿಂದ ಅವ್ರ ಬ್ಯಾಕ್ ಸೈಡ್ ಇಂದ ನನ್ಗೆಲ್ಲ ಹೇಳ್ಕೊಡ್ತಾರೆ ಈ ತರ ಅಂತ. ಫಸ್ಟ್ ಭಯ ಆಗಿದ್ದು ನಿಜ, ಮತ್ತೀಗೆಲ್ಲ ಓಕೆ ಆಗಿ. ಸೊ ಇಷ್ಟು ವರ್ಷಗಳ ಬಿಜಿಯು ಅನುಭವಕ್ಕೂ ಈ ವರ್ಷದ ಬಿಜಿಯು ಅನುಭವಕ್ಕೂ ಏನು ವ್ಯತ್ಯಾಸ? ಫುಲ್ ಲೇಡೀಸ್ ಲೀಡರ್ಶಿಪ್ ತಗೊಂಡಿರೋದ್ರಿಂದ ಒಬ್ರಿಗೊಬ್ರಿಗೂ ಎಲ್ಲ ಲೇಡೀಸ್ಗೂ ತುಂಬಾ ಖುಷಿನೂ ಆಗ್ತಾ ಇದೆ. ಆಮೇಲೆ ನಮ್ದು ರೈಟ್ ಅಪ್ ಎಲ್ಲ ಕೊಟ್ಟಿರೋದ್ರಿಂದ ಎಲ್ಲ ನೋಡಿ ಚಿತ್ರಗಳನ್ನ ಹಾಕಿದ್ದು. ಆಮೇಲೆ ಕೆಲವರೆಲ್ಲ ಫೋನ್ ಮಾಡಿ ನಮ್ ಡೋನರ್ಸ್ ಎಲ್ಲ ಏನ್ ಮೇಡಮ್ ನಿಮ್ದೆಲ್ಲ ರೈಟ್ ಅಪ್ ಬಂದ್ಬಿಟ್ಟಿದೆ ಅಂತ. ಅಲ್ಲೂ ಅಷ್ಟು ಕಲೆಕ್ಷನ್ ಅಲ್ಲಿ ನಾವು ಮಾತಾಡ್ಬೇಕು ಅಂದ್ರು ತುಂಬಾ ಖುಷಿಯಾಗಿ ಹೇಳ್ಕೊತೀವಿ, ಈ ತರ ಇದೆ ಅಂತ. ಅವರೇ ಕೇಳ್ತಾರೆ, PDF ಎಲ್ಲ ಕಳ್ಸಿರ್ತೀವಲ್ಲ, ಸೊ ಅದನ್ನೆಲ್ಲ ನೋಡ್ಬಿಟ್ಟು ನಾವು ಹೋಗೋಕ್ ಮೊದ್ಲೇ ಅವರೇ ಖುಷಿ ಪಟ್ಟಿರ್ತಾರೆ. ಸೊ ನೀವು ಏನಾದ್ರು ಐಡಿಯಾಸ್ ಹಾಕದ್ರಾ? ಈ ತರ ಮಾಡ್ಬೋದು, ಇದು ತುಂಬಾ ಚೆನ್ನಾಗಿರುತ್ತೆ ಅಂತೆಲ್ಲ ಕೊಟ್ರ ನೀವು ಇನ್ಪುಟ್ಸ್ ಅನ್ನ? ಸ್ವಲ್ಪ ಕೊಟ್ಟಿದೀವಿ, ಅದಿನ್ನು ಆಗ್ತಿದೆ. ಅದನ್ನ ನೋಡ್ಕೊಂಡು ಅದು ಯಾವ ತರ ಆಗುತ್ತೆ ಅನ್ಬಿಟ್ಟು ಮೈನ್ ನಂದೀಶ್ ಅವರು ಇದ್ ಮಾಡ್ತಾರೆ. ನಾನು ಹೇಳಿದೆ, ಈ ಆರ್ಟಿಸ್ಟ್ ಗಳಲ್ಲಿ ಅದ್ರಲ್ಲಿ ಯಾರಾದ್ರೂ ಮನ್ಸಿಗೆ ಹತ್ರ ಆದ್ರು ಅಂತ ಅನ್ಸ್ತಾ ನಿಮ್ಗೆ? ಅಂದ್ರೆ ಅವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಅಂತ ಅನ್ಸುತ್ತೆ? ಸಂಗೀತ ಕಟ್ಟಿ ಇವತ್ತು ಅವ್ರ ಹತ್ರ ತುಂಬಾನೇ ಮಾತಾಡಿದೆ ನಾನು. ಅವರು ಅಂದ್ರೆ ಯಾವತ್ತೂ ಅಷ್ಟೊಂದು ಮಾತಾಡಿರ್ಲಿಲ್ಲ. ಸೊ ಈಗ ಸ್ವಲ್ಪ ಮೇಲ್ ಇದ್ರಲ್ಲ ರೂಮ್ ಅಲ್ಲೇ ಅವ್ರ ಹತ್ರ ತುಂಬಾ ಇಂಪ್ರೆಸ್ ಆಯ್ತು. ಒಬ್ರಿಗೊಬ್ಬ ಅವರು ಖುಷಿ ಪಟ್ರು, ನಾವು ನೋಡಿ ಅವ್ರು ಖುಷಿ ಪಟ್ರು, ಅವ್ರು ನೋಡಿ ನೀವು ಖುಷಿ ಪಟ್ರು ನೋಡಿ. ಸೊ ಈಗ ಬಂದ್ಮೇಲೆ ತುಂಬಾ ಜಾಸ್ತಿನೇ ಕಲ್ತಿದೀನಿ. ಫ್ರೆಂಡ್ಶಿಪ್ ಸೂಪರು, ಅದ್ರಲ್ಲಿ ಏನು ಎರಡು ಮಾತಿಲ್ಲ, ಎಲ್ಲರ ಹತ್ರನು ಸೂಪರು. ಆಮೇಲೆ ಒಂದೊಂದೇ ಕೆಲಸ ಕಲ್ತ್ಕೊಂಡು ಬರ್ತಾನೆ ಇದೀನಿ, ಇನ್ನೂ ಕಲಿಯೋದು ಇದೆ, ಕಲಿತೀನಿ ಆತರ. ಒಂದು ಮನೆಯ ವಾತಾವರಣ, ಖುಷಿ ವಾತಾವರಣ ಎಲ್ಲ. ಸೊ ಈ ತರ ಅಂತ ಹೇಳೋದಕ್ಕಿಂತ ಇನ್ನು ಜಾಸ್ತಿನೇ ಇದೆ. ಆಮೇಲೆ ಗಣೇಶನ ಆಶೀರ್ವಾದ ತುಂಬಾನೇ ಇದೆ. ಕರೆಕ್ಟ್, ಅದಂತೂ ಮರೆಯಕ್ಕೆ ಸಾಧ್ಯವಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನಾನು ನೋಡ್ತಾನೆ ಬರ್ತಿದ್ದೀನಿ. ಸೊ ಹಾಗಾಗಿ ನನ್ಗೆ ಗಣೇಶನ ಆಶೀರ್ವಾದ ಮತ್ತೆ ಇವ್ರದ್ದು ನಮ್ ಟೀಮ್ ಅವರೆಲ್ಲ ಆಶೀರ್ವಾದ, ಅದ್ರ ಮೇಲೆ ನಂದೀಶ್ ಅವರು ಫ್ರೆಂಡ್ ತರ ಇದಾರೆ ನಮ್ ಜೊತೆ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು. ಅನು ಅವರೇ, ಸ್ಟೇಜು ಮತ್ತೆ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಿದ್ದೀರಾ ನೀವು 100ಕ್ಕೆ 100% ಅದ್ಭುತವಾಗಿ ಮಾಡ್ತೀರಾ ಅನ್ನುವ ನಂಬಿಕೆ ನಮಗೂ ಇದೆ. ಧನ್ಯವಾದಗಳು. ಧನ್ಯವಾದ. ಎಲ್ಲ ಬನ್ನಿ ನಮ್ಮ ಪ್ರೋಗ್ರಾಮ್ ನೋಡೋದಿಕ್ಕೆ. ದಯವಿಟ್ಟು ಎಲ್ಲ ಪ್ರತಿಯೊಂದು ಬೆಳಗ್ಗೆ 10 ರಿಂದ ರಾತ್ರಿ 10 ಗಂಟೆವರೆಗೂ ಕಲ್ಚರಲ್ ಪ್ರೋಗ್ರಾಮ್ ನಡೀತಿರುತ್ತೆ. ಯಾರು ಮಿಸ್ ಮಾಡ್ದಿರಾ ಪೂಜೆಗೂ ವಿತ್ ಕಲ್ಚರಲ್ ಪ್ರೋಗ್ರಾಮ್ ಎರಡು ನೋಡೋದಕ್ಕೂ ಬನ್ನಿ. ಧನ್ಯವಾದಗಳು.